ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ನಾಡೋಜ ನಿಘಂಟು ತಜ್ಞ ಜಿ ವೆಂಕಟ ಸುಬ್ಬಯ್ಯನವರಿಗೆ 99ನೇ ಹುಟ್ಟುಹಬ್ಬದ ಸಂಭ್ರಮ. ಇದಕ್ಕಾಗಿ ನಗರದ ಭಾರತೀಯ ವಿದ್ಯಾಭವನದಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಲೋಕಾಯುಕ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಜಿವಿಯ ಕೆಲವು ಅಪರೂಪದ ಛಾಯಾಚಿತ್ರ ಹಾಗೂ ಸಿಡಿ ಬಿಡುಗಡೆ ಮಾಡಲಾಯಿತು. ವೆಂಕಟ ಸುಬ್ಬಯ್ಯ ಕರ್ನಾಟಕ ಕಂಡ ಒಬ್ಬ ಪ್ರತಿಭಾವಂತ ಸಾಹಿತಿ. ಇವರ ಜೀವನ ಸಾಹಿತ್ಯ ಎಲ್ಲರಿಗೂ ಮಾರ್ಗದರ್ಶನ ಅಂದ್ರು ಶಿವರಾಜ್ ಪಾಟೀಲ್. ಗಣೇಶ ಹಬ್ಬಕ್ಕೆ ಇನ್ನೊಂದು ವಾರ ಮಾತ್ರ ಬಾಕಿ ಇದೆ. ಆಗಲೇ ಗಣೇಶನ ವಿಗ್ರಹಗಳ ಸಿದ್ಧತೆ ಭರದಿಂದ ಸಾಗಿದೆ. ಮಾಡರ್ನ್ ಗಣಪತಿಗಳು ಮಾರುಕಟ್ಟೆಗೆ ಎಲ್ಲಕ್ಕೆ ಇಡ್ತಿವೆ. ಅದರಲ್ಲೂ ಸಿಲಿಕಾನ್ ಸಿಟಿಗೆ ಸ್ಪೆಷಲ್ ಗಣೇಶನೊಬ್ಬ ಕಾಲಿಟ್ಟಿದ್ದಾನೆ. ಆ ವಿಶೇಷ ಗಣಪತಿಯನ್ನ ಈಗ ನೋಡ್ಕೊಂಡ್ಬರೋಣ. ಇದು ಡೈಮಂಡ್ ಗಣಪತಿ. ಈ ಗಣೇಶನನ್ನ ಪೂರ್ತಿಯಾಗಿ ಅಮೆರಿಕನ್ ಡೈಮಂಡ್ ಮತ್ತು 9 ವಿಧದ ಹವಳಗಳಿಂದ ತಯಾರಿಸಲಾಗಿದೆ. 30 ಕೆಜಿ ಹವಳಗಳನ್ನ ಮುಂಬೈನಿಂದ ತರಲಾಗಿದ್ದು, ವಿದ್ಯಾನಗರಿ ಹುಬ್ಬಳ್ಳಿಯಲ್ಲಿ ಗಣಪತಿ ತಯಾರಿಸಿ ಸಿಲಿಕಾನ್ ಸಿಟಿಗೆ ತರಲಾಗಿದೆ. ಮಿಲ್ಕ್ ಕಾಲೋನಿಯ ಸ್ವಸ್ತಿಕ್ ಯುವಕ ಸಂಘ ಈ ಗಣಪತಿಯನ್ನ ಪ್ರತಿಷ್ಠಾಪಿಸಲು ಮುಂದಾಗಿದೆ. ಈ ಗಣಪತಿಗೆ ಸುಮಾರು 5,05,000 ಖರ್ಚಾಗಿದೆ ಅಂತಾರೆ ಸ್ವಸ್ತಿಕ್ ಯುವಕ ಸಂಘದವರು. ಬಾಂಬೆಯಿಂದ ತರಿಸಿರೋದು ಇದು ಹಳ್ಳೆಲ್ಲ ಹುಬ್ಳಿಯಲ್ಲಿ ಗಣೇಶ ಮಾಡಿರೋದು. ಇದು ಬಂದು 5 ಲಕ್ಷ ಆಗಿದೆ. 36 ಕೆಜಿ ನವರತ್ನ ಹಳ್ಳುಗಳು ಹಾಕಿದ್ವಿ. ಸುಬ್ರಹ್ಮಣ್ಯ ದೇವರ ರೂಪದಲ್ಲಿ ಇರೋ ಈ ಡೈಮಂಡ್ ಗಣಪತಿ ಮಲೇಷಿಯಾ ದೇಶದಲ್ಲಿ ಮಾತ್ರ ಕಂಡುಬರುತ್ತೆ. ಸಿಲಿಕಾನ್ ಸಿಟಿಯ ಜನರಿಗೆ ಈ ಸ್ಪೆಷಲ್ ಗಣೇಶನನ್ನ ನೋಡೋ ಭಾಗ್ಯ ಸಿಕ್ಕಿದೆ. ಗಣಪತಿಯ ಮಂಟಪ ಕೂಡ ವೈಭವದಿಂದ ತಯಾರಿಸಲಾಗಿದೆ. ಅರುಣ್ ಬಡಿಗೇರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರಲ್ಲಿ ಕೃಷ್ಣಾಷ್ಟಮಿ ಸಂಭ್ರಮ ಇನ್ನೂ ಮುಗಿದಿಲ್ಲ. ಮನೆಗಳಲ್ಲಿ ಕೃಷ್ಣನನ್ನ ಅಲಂಕಾರ ಮಾಡಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಗುತ್ತಿದೆ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾವೇ ನಯನ ಮೋಹನ ಕೃಷ್ಣ ನೀರಜೇಕ್ಷಣ. ಹೀಗೆ ತಳಿರು ತೋರಣ, ಅದ್ಧೂರಿ ಅಲಂಕಾರದ ಜೊತೆಗೆ ಹಣ್ಣು, ತರಕಾರಿ, ವಿವಿಧ ತಿಂಡಿಗಳು ಕೃಷ್ಣನಿಗೆ ಅರ್ಪಿತವಾಗಿವೆ. ಮನೆ ತುಂಬಾ ಕೃಷ್ಣ, ಇಡೀ ಮನೆಯೇ ಮಿನಿ ದೇಗುಲವಾಗಿದೆ. ಸುಜನ ಬಾಂಧವ ಕೃಷ್ಣ ಸುಂದರಾಕೃತಿ ಮದನ ಕೋಮಲ ಕೃಷ್ಣ ಮಾಧವ ಹರಿ ವಸುಮತಿಪತಿ ಕೃಷ್ಣ ವಾಸವಾನುಜ. ಈ ಅದ್ಧೂರಿ ಕೃಷ್ಣ ಜನ್ಮಾಷ್ಟಮಿಗೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಪ್ರಶಾಂತ ನಗರದ ಶ್ರೀನಿವಾಸ್ ರಾಘವೇಂದ್ರ ಅವರ ಮನೆ. ನಮಗೆ ತುಂಬ ವಿಶೇಷವಾದ ಹಬ್ಬ. ಈ ಹಬ್ಬನ ನಾವು ಮಂಟಪದಲ್ಲಿ ಕಟ್ಟಿ ಅದರಲ್ಲಿ ಎಲ್ಲ ಬಗೆಯ ಹಣ್ಣು, ಎಲ್ಲ ಬಗೆಯ ತಿಂಡಿನೂ, ಎಲ್ಲ ತರಕಾರಿನೂ ಕಟ್ತೀವಿ. ಹಣ್ಣು ಬಗೆ 5 ಬಗೆ ಎಷ್ಟು ಬಗೆ ಇದೆಯೋ ಅಷ್ಟು ಬಗೆಯ ಹಣ್ಣು ಅದರಲ್ಲಿ ಕಟ್ತೀವಿ. ತಿಂಡಿ ಎಲ್ಲ ಏನೂ ತಿನ್ನೋದಿಲ್ಲ, ಅಡುಗೆ ಊಟನೂ ಮಾಡೋದಿಲ್ಲ. ಎಲ್ಲ ತಿಂಡಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ತೀವಿ. ಅಥವಾ ಮಧ್ಯಾಹ್ನ 2 ಗಂಟೆ ಹಂಗೆ ತಿಂಡಿ ತಿಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ. ಒಂದೇ ಸಲ ರಾತ್ರಿಗೆ ಊಟ ಮಾಡ್ತೀನಿ. ಆಯಿತು, ತಿಂಡಿ ಎಲ್ಲ ಮಾಡೋಕ್ಕೂ 3 ಡೇಸ್ ಆಗುತ್ತೆ ನಮಗೆ. ಮನೆಗೆ ಬಂದವ್ರಿಗೆ ಅಷ್ಟು ಜನಕ್ಕೂ ಎಲ್ಲ ತಿಂಡಿ ಕೊಡ್ತೀವಿ. ಇನ್ನು 2 ದಿನ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಇಲ್ಲಿ ಮನೆ ಮಾಡಿರುತ್ತೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಡಗರ ಎದ್ದು ಕಾಣುತ್ತಿದೆ. ಜಯ ಜನ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.